ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅವಘಡ ಸಂಭವಿಸಿರೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ಹೊತ್ತಿ ಉರಿದಿದೆ ಟೋಯಿಂಗ್ ವಾಹನ ಮತ್ತು ಲಾರಿ. ಈ ಅಗ್ನಿ ಅವಘಡದಿಂದ ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಬಳಿ ನಡೆದಂತಹ ಘಟನೆ ಇದು. ಕಸಕ್ಕೆ ಬೆಂಕಿ ಹಾಕಿದ್ದ ವೇಳೆ ವಾಹನಗಳಿಗೆ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಈ ಘಟನೆಯಿಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿ ಆಗಿದ್ದಾರೆನೋ ಮಾಹಿತಿ ಇದೆ. ಬಟ್ ಯಾರೋ ಕಿಡಿಗೇಡಿಗಳು ಅಲ್ಲಿ ಕಸ ಹಾಕಿರ್ತಾರೆ, ಸೊ ಕಸಕ್ಕೆ ಬೆಂಕಿ ಹಚ್ಚೋದಕ್ಕಂತ ಮುಂದಾಗ್ತಾರೆ. ಈ ಬೆಂಕಿ ಎಲ್ಲ ಕಡೆ ವ್ಯಾಪಿಸ್ತಾ ಹೋಗಿದೆ. ಅದರಲ್ಲೂ ಬೇಸಿಗೆ ಬೇರೆ ಆಗಿರೋದ್ರಿಂದ ಇವತ್ತು ಬಿಸಿಲು ಕೂಡ ತುಂಬ ಚೆನ್ನಾಗೇ ಇತ್ತು. ಸೊ ಉಷ್ಣಾಂಶನೂ ಜಾಸ್ತಿ ಆಗಿತ್ತು. ಸ್ವಲ್ಪ ಸಣ್ಣ ಪ್ರಮಾಣದ ಕಿಡಿ ಕೂಡ ಶಾಖೋತ್ಪಾದನೆಯಲ್ಲಿ ಇಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗಿದೆ. 2 ಲಾರಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಲಕ್ಷಾಂತರ ರೂಪಾಯಿ ಇಲ್ಲಿ ಲಾಸ್ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬಂದರೂ ಬೆಂಕಿಯನ್ನು ತಹಬದಿಗೆ ತರುವಲ್ಲಿ ಕೂಡ ಯಶಸ್ವಿ ಆದರು. ಅಷ್ಟರಲ್ಲಾಗಲೇ ಆ ವಾಹನಗಳು ಕಂಪ್ಲೀಟಾಗಿ ಬೆಂಕಿಯಿಂದ ಆವೃತವಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಸುಟ್ಟು ಭಸ್ಮವಾಗಿದೆ 4 ವಾಹನಗಳು.